ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬ ಸಹಕಾರ ಚೆನ್ನಾಗಿದೆ, ಧನ ಸಹಾಯ ಚೆನ್ನಾಗಿರ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ, ಮಾತು ಚೆನ್ನಾಗಿ ಆಡ್ತೀರಾ. ಆದರೆ ವಸ್ತು ಕಳವು ಅಂಥದ್ದೊಂದು ಆರೋಪ ಬರೋ ಸಾಧ್ಯತೆ ಕೂಡ ಇದೆ. ಮನಸ್ತಾಪ ಸಂಗಾತಿಯ ವಿಚಾರದಲ್ಲಿ, ದಾಂಪತ್ಯದಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು ಈ ಥರದ್ದೂ ಇದೆ. ಹೀಗಾಗಿ ಬಹಳ ಎಚ್ಚರವಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲೂ ನಿಮಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಆ ಅಧಿಪತಿ ವೀಕ್ ಆಗಿದ್ದಾನೆ, ಹೀಗಾಗಿ ಸ್ವಲ್ಪ ಬಲಹೀನತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಒಬ್ಬನೇ ಮಾಡಬೇಕಾ ಕೆಲಸ, ಈ ಥರದೊಂದು ಪ್ರೆಷರ್ ನಿಮಗೆ ಇರ್ತದೆ. ಇದು ವಾರದ ಆದಿಯಲ್ಲಿ ನೀವು ಕಾಣ್ತಕ್ಕಂಥ ಫಲ. ಚಂದ್ರನಿಂದ ಚೆನ್ನಾಗಿದೆ, ಹೀಗಾಗಿ ಕುಟುಂಬ ಸಹಕಾರ, ಹಣಕಾಸು ಸಹಾಯ ಇದೆಲ್ಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ವೀಕ್ ಆಗುತ್ತೆ. ಮತ್ತು ಮಾನಸಿಕವಾಗಿ ಕೂಗ್ತೀರಾ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಬಂಧು ಮಿತ್ರರಲ್ಲಿ ಮನಸ್ತಾಪ ಬರ್ತದೆ. ಹಬ್ಬ ವಾತಾವರಣ ಅಂತ ಎಲ್ಲ ಸೇರಿರ್ತಾರೆ. ಅವ್ರು ಕಂಡ್ರೆ ನಿಮ್ಗಾಗಲ್ಲ, ನಿಮ್ಮ ಕಂಡ್ರೆ ಅವ್ರಿಗಾಗಲ್ಲ. ಅಂಥವರೆಲ್ಲ ಒಟ್ಟಾದಾಗ ಏನಾಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಅಂಥದ್ದೊಂದು ಲಕ್ಷಣ ಈ ವಾರದಲ್ಲಿದೆ. ಗೃಹ ನಿವೇಶನ ವಿಚಾರದಲ್ಲಿ ಕಲಹಗಳು, ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ನೀರಿನ ವಿಚಾರದಲ್ಲಿ ಅಸಮಾಧಾನ ಉಂಟಾಗ್ತಕ್ಕಂಥದ್ದು. ಒಂದು ಈ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಸಮಾಧಾನವಾಗಿ ಇರಬೇಕು, ಬಲವಂತವಾಗಿ ನಾವು ತಂದುಕೋಬೇಕು. ಏನು ಮಾಡೋದು, ಡಿ ವಿ ಜಿಯವ್ರನ್ನ ಮಾತು ಹೇಳ್ತಾರಲ್ಲ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ತಾಳ್ಮೆಯಿಂದ ಇರಬೇಕಾಗುತ್ತೆ. ಏನಪ್ಪ ಇದಕ್ಕೆ ಪರಿಹಾರ ಏನು ಧನುರಾಶಿಯವರು ಅಂತಂದರೆ ದತ್ತಾತ್ರೇಯರ ಪ್ರಾರ್ಥನೆ. ದತ್ತಾತ್ರೇಯ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ ಮನಸ್ಸು ಚಂಚಲವಾಗದ ಹಾಗೆ ಅದು ಕಾಪಾಡುತ್ತೆ.